ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಕುಂಭ ರಾಶಿಯವರ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪುತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು ಮಾರ್ಚಿನ ತಿಂಗಳಲ್ಲಿ ಬದಲಾವಣೆ ಆಗುವಂತಹ ಗ್ರಹಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. 7ನೇ ತಾರೀಕಿನಂದು ಬುಧ ಮತ್ತು ಶುಕ್ರರು ಇಬ್ಬರು ಬದಲಾವಣೆ ಆಗ್ತಾ ಇದ್ದಾರೆ. ಬುಧ ಮೀನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದರೆ, ಶುಕ್ರ ಕುಂಭ ರಾಶಿಗೆ ಪ್ರವೇಶ ಮಾಡ್ತಾನೆ. 14ನೇ ತಾರೀಕಿನಂದು ರವಿ ಮೀನ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 15ನೇ ತಾರೀಕಿನಂದು ಕುಂಭರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ. 25ನೇ ತಾರೀಕಿನಂದು ಬುಧನು ಮೇಷರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. 31ನೇ ತಾರೀಕಿನಂದು ಶುಕ್ರಗ್ರಹ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಇದಿಷ್ಟು ರಾಶಿಗಳಿಗೆ ಗ್ರಹಗಳ ಸಂಚಾರಗಳು. ಇನ್ನು ಈ ಸಂಚಾರದ ಸ್ಥಿತಿಗತಿಗಳು ಯಾವ್ಯಾವ ಸ್ಥಾನದಲ್ಲಿ ಸಂಚಾರ ಮಾಡುತ್ತೆ ಕುಂಭರಾಶಿಯವರಿಗೆ ಅಂತ ನೋಡೋಣ. 1 ಮತ್ತು 2ನೇ ಮನೆಯಲ್ಲಿ ರವಿಯ ಸಂಚಾರವಿದ್ದರೆ, ಕುಜನು 12ನೇ ಮನೆಯಲ್ಲಿಯೂ ಮತ್ತು 1ನೇ ಮನೆಯಲ್ಲಿಯೂ ಸಂಚಾರವನ್ನು ಮಾಡೋದು ಉಂಟು. ಇನ್ನು ಅದೇ ರೀತಿಯಾಗಿ ಬುಧಗ್ರಹನು 1, 2, 3ನೇ ಸ್ಥಾನದಲ್ಲಿ ಸಂಚಾರ ಮಾಡಿದರೆ, ಗುರು 3ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಇನ್ನು ಶುಕ್ರ 12, 1, 2ನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾನೆ. ಶನಿಯು 1ನೇ ಮನೆಯಲ್ಲಿಯೂ, ರಾಹು 2 ಮತ್ತು ಕೇತು 8ನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾನೆ. ಈ ಸಂಚಾರದ ಸ್ಥಿತಿಗತಿಗಳಿಂದಾಗಿ ಕುಂಭರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾನುಫಲಗಳು ಇದ್ದಾವೆ ನೋಡೋಣ. ಮಾಸ ವಿಶೇಷತೆಯನ್ನು ಮೊದಲನೇದಾಗಿ ಗಮನಿಸೋದಾಯಿತು ಅಂದರೆ, 8ನೇ ತಾರೀಕಿನಂದು ಬಹಳ ದೊಡ್ಡ ವಿಜೃಂಭಣೆಯಾಗಿ ನಮ್ಮ ಇಡೀ ಪ್ರಪಂಚದಾದ್ಯಂತ ಸಂಭ್ರಮಿಸುವಂತಹ ಹಬ್ಬ ಮಹಾಶಿವರಾತ್ರಿ. ಭಕ್ತವತ್ಸಲನಾದಂತಹ ಆ ಪರಮೇಶ್ವರನನ್ನು ಪೂಜಿಸುವಂತಹ ಸಮಯ. ಕೇವಲ ಅವತ್ತು ಒಂದು ದಿವಸ ಮಾತ್ರನೇ ಅಲ್ಲ, ಪ್ರತಿ ದಿವಸವೂ ಶಿವಭಕ್ತರಿಗೆ ಶಿವರಾತ್ರಿಯೇ ಶಿವಪೂಜೆಯೇ. ಅಂಥದ್ರಲ್ಲಿ ಎಲ್ಲರೂ ಸಹ ಸಂಭ್ರಮಿಸಿದಂತಹ ಆ ಒಂದು ಸುವರ್ಣ ಕಾಲಘಟ್ಟ. ಅಂತಹ ಕಾಲಘಟ್ಟಕ್ಕೆ ತಮ್ಮೆಲ್ಲರೂ ಸಹ ಇದೇ ತಿಂಗಳು ಸಾಕ್ಷಿಯಾಗ್ತಾ ಇದೆ. ವರ್ಷಕ್ಕೆ ಒಮ್ಮೆ ಬರತಕ್ಕಂತಹ ಈ ಮಹಾಶಿವರಾತ್ರಿ ಹಬ್ಬದ ಆಚರಣೆಯು ನಿಮ್ಮೆಲ್ಲರ ಮನಸ್ಸುಗಳಲ್ಲಿಯೂ ಮನೆಗಳಲ್ಲಿಯೂ ವಿಜೃಂಭಣೆಯಾಗಿ ಆಗಲಿ ಅಂತ ಹೇಳಿದ್ರೆ ಸಾಲ ಮಾಡ್ಕೊಂಡು ಬಂದು ಹಬ್ಬ ಮಾಡಿ ಅಂತ ಅರ್ಥವಲ್ಲ. ಈಶ್ವರನ ನಾಮಜಪಗಳು ಯಥೇಚ್ಛವಾಗಿ ಆಗ್ತಾ ಇರಬೇಕು. ಈಶ್ವರನ ಇಷ್ಟ ಕಷ್ಟಗಳನ್ನು ಆ ನಮ್ಮ ಆಲೋಚನೆಯ ಮುಖಾಂತರವಾಗಿ ನಾವು ತಿಳಿದುಕೊಳ್ತಾ ಬರಬೇಕು. ನಾಮಜಪಗಳನ್ನು ಜಾಸ್ತಿ ಮಾಡ್ತಾ ಇರಬೇಕು, ಅದು ಪೂಜೆಯಾಗ್ತದೆ. ಆ ರೀತಿಯಾಗಿ ಪೂಜೆಯನ್ನು ಪ್ರತಿಯೊಬ್ಬರೂ ಮಾಡಿ ತಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದೇ ರೀತಿಯಾಗಿ 25ನೇ ತಾರೀಕಿನಂದು ಹೋಳಿ ಹುಣ್ಣಿಮೆ ಇದೆ. ಆ ಹೋಳಿ ಹುಣ್ಣಿಮೆಯು ಸಹ ನಿಮ್ಮೆಲ್ಲರ ಬದುಕಿನಲ್ಲಿ ಹೊಸ ಚೈತನ್ಯವನ್ನು ತರಲಿ, ಹೊಸದಾದಂತಹ ಬಣ್ಣವನ್ನು ನಿಮ್ಮ ಬದುಕಿಗೆ ತಂದುಕೊಡಲಿ ಅಂತ ಹೇಳಿ ಆ ದೇವರಲ್ಲೂ ಸಹ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ಇನ್ನು ಈ ಕುಂಭರಾಶಿಯವರಿಗೆ ಯಾವ ರೀತಿಯಾದಂತಹ ವಾತಾವರಣವಿರುತ್ತೆ ಈ ಒಂದು ಮಾರ್ಚಿನ ತಿಂಗಳಲ್ಲಿ ಅಂತ ಹೇಳಿದ್ರೆ, ನಿಮಗೆ ಈ ತಿಂಗಳು ಸ್ವಲ್ಪ ಮಟ್ಟಕ್ಕೆ ಶುಭ ಜಾಸ್ತಿ ಇದೆ, ಅಶುಭದ ಫಲಗಳು ಕಡಿಮೆ ಇದ್ದಾವೆ. ಯಾವ ರೀತಿಯಾದಂತಹ ಶುಭದ ಲಾಭಗಳು ಇದ್ದಾವಪ್ಪ ಅಂದರೆ, ಈ ಹೊಸದಾಗಿ ಮದುವೆ ಆಗಿರುವಂಥವ್ರಿಗೆ ಮತ್ತು ತುಂಬ ವರ್ಷಗಳಿಂದ ಮಕ್ಕಳಿಲ್ಲದೆ ಒದ್ದಾಡ್ತಾ ಇದ್ದಂಥವರಿಗೆ ಸಂತಾನದ ಯೋಗ ಫಲಗಳು ಜಾಸ್ತಿ ಇದ್ದಾವೆ. ಆಸ್ತಿಗಳ ವಿಚಾರಗಳಲ್ಲಿ ಲಾಭಗಳಿದ್ದಾವೆ. ನೀವು ಅಂದುಕೊಂಡ ರೀತಿಯಲ್ಲೇ ಆಸ್ತಿಗಳನ್ನು ಖರೀದಿ ಮಾಡತಕ್ಕಂತಹ ಯೋಗದ ಫಲಗಳು ಸಹ ನಿಮಗೆ ಇರ್ತಕ್ಕಂತಹದ್ದು ಈ ಒಂದು ತಿಂಗಳಿನಲ್ಲಿ ಇದೆ. ಚರಾಸ್ತಿಗಳಾಗಿರ್ಬೋದು, ಸ್ಥಿರ ಆಸ್ತಿಗಳನ್ನು ಕೊಳ್ಳುವಂತಹ ಯೋಗಗಳಿದ್ದಾವೆ. ದೇವತಾ ಕಾರ್ಯಗಳನ್ನು ಮಾಡ್ತೀರಿ, ಧರ್ಮ ಕಾರ್ಯಗಳನ್ನು ಮಾಡುವಂತಹ ಸುಸಂದರ್ಭವನ್ನು ನಿಮ್ಮ ಜೀವನದಲ್ಲಿ ನೀವೇ ಪಡ್ಕೊಳ್ತೀರಿ ಮತ್ತು ಆ ಕಾರ್ಯಗಳನ್ನು ಮಾಡಿ ಬಹಳಷ್ಟು ಪುನೀತರು ಸಹ ನೀವು ಆಗ್ತೀರಿ. ಪುಣ್ಯಕ್ಷೇತ್ರಗಳ ಭೇಟಿಯನ್ನು ಮಾಡುವಂತಹ ಸಂದರ್ಭಗಳು ಇದ್ದಾವೆ. ಒಳ್ಳೆಯ ಕೆಲಸಗಳು ನಿಮ್ಮ ಬದುಕಿನಲ್ಲಿ ತುಂಬ ಬೇಗನೆ ನಡೆದು ಹೋಗ್ತಕ್ಕಂಥದ್ದು. ಬಹಳಷ್ಟು ಅಚ್ಚರಿಗಳಿಂದ ಕೂಡಿದಂತಹ ಪ್ರಯಾಣವನ್ನು ಈ ತಿಂಗಳು ಕುಂಭರಾಶಿಯವರು ಮಾಡ್ತೀರಿ. ಅದೇ ರೀತಿಯಾಗಿ ಜಾತಕದಲ್ಲೂ ಸಹ ನಿಮಗೆ ಒಳ್ಳೆ ರೀತಿಯಾದಂತಹ ಯೋಗದ ಫಲಗಳಿದ್ದರೆ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳನ್ನು ನೀವು ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ.
ಅಷ್ಟು ಮಾತ್ರವಲ್ಲದೆ ಕುಟುಂಬದಲ್ಲಿರ್ತಕ್ಕಂತಹ ಅದೆಷ್ಟೋ ಅರಿಷ್ಟ ವಿಚಾರಗಳು, ಕೆಟ್ಟ ವಿಚಾರಗಳು ಮುಗಿದು ಕುಟುಂಬದಲ್ಲಿ ಹೊಸ ರೀತಿಯಾದಂತಹ ವಾತಾವರಣ ಉತ್ಪತ್ತಿಯಾಗುತ್ತೆ, ಹೊಸ ರೀತಿಯಾದಂತಹ ಬೆಳವಣಿಗೆಗಳು ಬರುತ್ತವೆ, ಅನೇಕ ರೀತಿಯಾದಂತಹ ಶುಭ ಫಲಗಳು ಉಂಟಾಗುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರಗತಿಯು ಉಂಟಾಗುತ್ತೆ. ನಿಮ್ಮ ಜೀವನದಲ್ಲಿ ಬಹಳಷ್ಟು ವಿದ್ಯಾಪ್ರಾಪ್ತಿಗೋಸ್ಕರ ಅಂತಲೇ ಈ ತಿಂಗಳು ಮೀಸಲು ಅಂತಲೇ ಹೇಳಬಹುದು ವಿದ್ಯಾರ್ಥಿಗಳ ಜೀವನ. ಅದರಲ್ಲೂ ತುಂಬ ದಿವಸಗಳಿಂದ ವಿದ್ಯಾಭಂಗ ಯೋಗವನ್ನು ಅನುಭವಿಸಿ ಪುನಃ ಪ್ರಯತ್ನ ಮಾಡಬೇಕು, ಪುನಃ ಓದಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಸಹ ಇದು ಬಹಳಷ್ಟು ಶುಭ ಯೋಗವನ್ನು ತಂದುಕೊಡುತ್ತೆ. ಅದೇ ರೀತಿಯಲ್ಲಿ ಸರ್ಕಾರಿ ನೌಕರರಿಗೆ, IT ಮತ್ತು BT ಸೆಕ್ಟರ್ಗಳಲ್ಲಿ ಕೆಲಸವನ್ನು ಮಾಡುವಂಥವರಿಗೆ, ಗುತ್ತಿಗೆ ಆಧಾರದಲ್ಲಿ ಕೆಲಸವನ್ನು ಮಾಡುವಂಥವ್ರಿಗೆಲ್ಲ ಲಾಭಗಳು ಇದ್ದಾವೆ. ಕಟ್ಟಡ ನಿರ್ಮಾಣ ಕಂಪನಿಗಳು, ಅವುಗಳಿಗೂ ಸಹ ಒಳ್ಳೆಯ ರೀತಿಯಾದಂತಹ ಲಾಭಗಳು. ಆರ್ಕಿಟೆಕ್ಚರ್ಗಳಾಗಿ ಕೆಲಸವನ್ನು ಮಾಡುವಂಥವ್ರಿಗೆ, ಆರ್ಕಿಟೆಕ್ಟ್ಗಳಾಗಿ ಕೆಲಸವನ್ನು ಮಾಡುವಂಥವ್ರಿಗೆಲ್ಲ ಒಳ್ಳೆಯ ರೀತಿಯಲ್ಲಿ ಲಾಭಗಳು ಇದ್ದಾವೆ. ಅದೇ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಸುಯೋಗಗಳು ಬಂದು ಸೇರತಕ್ಕಂತಹ ಸಂದರ್ಭಗಳು ಈ ತಿಂಗಳಲ್ಲಿ ಅತಿ ಹೆಚ್ಚಿನ ಮಟ್ಟದಲ್ಲಿ ಇರ್ತಕ್ಕಂತಹದ್ದು. ಗ್ರಹಗಳ ಬಲಾನುಬಲಗಳು ಚೆನ್ನಾಗಿದ್ದಾವೆ. ಆದರೂ ಸಹ ಕೆಲವರಿಗೆ ಏನಾಗುತ್ತೆ, ಕುಂಭರಾಶಿ, ಮಕರ, ಕುಂಭ, ಮೀನ ಅಂತ ಹೇಳ್ತಾ ಇದ್ದಾಗಲೇ ಈಗ 7.5 ಪ್ರಭಾವಗಳು ನಡೀತಾ ಇದ್ದಾವೆ. ಇದ್ದಕ್ಕಿದ್ದ ಹಾಗೇ ಏನೇನೋ ಆಲೋಚನೆಗಳು ಬರುತ್ತೆ. ಒಂದು ಸುಮ್ಮನೆ ಸಣ್ಣ ಎಡವಿದ್ರೂ ನನಗೆ 7.5 ಕಾರಣವೇನೋ ಅನ್ನುವಷ್ಟು ಒಂದು ತೊಂದರೆಗಳು ಬರುತ್ತವೆ. ಸೊ ಹಾಗಾಗಿ ಈ ಒಂದು ವಿಚಾರಗಳನ್ನು ಗಮನಿಸಿದ ಸಂದರ್ಭದಲ್ಲಿ 7.5 ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಳೋದು ಬೇಡ. ಶನಿದೇವರೇನು ಎಲ್ರಿಗೂ ಕಾಂಟ್ರಾಕ್ಟ್ ತೊಗೊಂಡಿಲ್ಲ, ನಾನು ಕೆಡಕೆ ಮಾಡ್ತೀನಿ, ನಿಮ್ಮ ಜೀವನದಲ್ಲಿ ಕತ್ತಲನ್ನೇ ತುಂಬುತ್ತೀನಿ, ನಿಮ್ಮ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಚೆನ್ನಾಗಿರೋಕ್ಕೆ ಬಿಡೋದೇ ಇಲ್ಲ ಅಂತ ಶನಿದೇವರು ಎಲ್ಲೂ ಹೇಳಿಲ್ಲ. ನಿಮ್ಮ ಕರ್ಮ ಫಲದ ಅನುಸಾರವಾಗಿ ಆತ ಫಲಗಳನ್ನು ಕೊಡ್ತಾನೆ ಬರ್ತಾ ಇದ್ದಾನೆ, ಮುಂದಕ್ಕೂ ಕೊಡ್ತಾನೆ ಹೋಗ್ತಾನೆ. ಎಲ್ಲ ಜೀವರಾಶಿಗಳ ಮೇಲೂ ಅವರವರ ಕರ್ಮಾನುಸಾರ ಜೀವನದ ಫಲಗಳು ಬರ್ತವೆ, ಅಷ್ಟೇ ಹೊರತು ಬೇರೆ ಇನ್ನೇನೂ ಅಲ್ಲ. ಅದು ಅಲ್ಲದೆ 7.5 ಬಗ್ಗೆ ತುಂಬ ದೊಡ್ಡ ತಪ್ಪು ಕಲ್ಪನೆಗಳು ಯಾವ ರೀತಿಯಾಗಿದೆ ನೋಡಿ. ಮೊದಲನೇದಾಗಿ 7.5 ಅಂದ್ರೇ ನಮಗೆ ಕೆಡಕು ಮಾಡುತ್ತೆ ಅನ್ನೋದು ಶುದ್ಧ ಸುಳ್ಳು. ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಿಮಗೆ ಎಷ್ಟನೇ ಬಾರಿ ಬರ್ತಾ ಇದೆ, ಮೊದಲನೇ ಬಾರಿ ಮತ್ತು 3ನೇ ಬಾರಿ ಬಂದಾಗ ಒಂದಷ್ಟು ಕೆಡುಕುಗಳಾಗುವಂತಹ ಸಾಧ್ಯತೆಗಳಿದ್ದಾವೆ. ಅದು ಅಲ್ಲದೆ ಎಷ್ಟೋ ಜನರಿಗೆ ಕೆಡುಕು ಆಗಲ್ಲ. ಶನಿ ಸುಸ್ಥಿತಿಯಲ್ಲಿದ್ದು ಮತ್ತು ಶನಿ ಯೋಗಕಾರಕನಾದಂತಹ ಜಾತಕಗಳಿಗೆ ಅದು ಕೆಡುಕು ಸಹ ಮಾಡಲ್ಲ ಎಷ್ಟನೇ ಸಲ ಬಂದಾಗಲೂ. ಅಥವಾ ಶನಿ ಅವಯೋಗಕಾರಕನಾಗಿ ಏನಾದರೂ ಇದ್ದರೆ, ಕೆಡುಕನ್ನು ಮಾಡುವಂಥವನಾಗಿದ್ದರೆ ನಿಮ್ಮ ಜಾತಕದ ಅನ್ವಯವಾಗಿ ಅಂಥ ವ್ಯಕ್ತಿಗಳಿಗೆ 2ನೇ ಬಾರಿ ಏನಾದರೂ ನಡೀತಿದ್ರೆ ಬಹಳ ಒಳ್ಳೆ ರೀತಿಯ ರಾಜಯೋಗವನ್ನು ತಂದುಕೊಡ್ತಾನೆ. ಹೊಂಬು ಶನಿ ಅಂತ ಕರೀತಾರೆ. ಆ ಹೊಂಬು ಶನಿಯ ಪ್ರಭಾವ ಅಂತಹ ಕೆಟ್ಟ ಮಟ್ಟದಲ್ಲಿ ಏನೂ ಇರೋದಿಲ್ಲ, ಶುಭ ರೀತಿಯಲ್ಲೇ ಇರುತ್ತೆ. ಹಾಗಾಗಿ ಒಮ್ಮೆ ನಿಮ್ಮ ಜನ್ಮ ಜಾತಕವನ್ನು ತೋರಿಸ್ಕೊಳ್ಳಿ. ಜಾತಕದ ಆಧಾರದಲ್ಲಿಯೇ ಪರಿಹಾರದ ಕ್ರಮಗಳನ್ನು ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದಾಗಿರುತ್ತೆ, ವಿಚಾರವಾಗಿರುತ್ತೆ. ಇನ್ನು 7.5 ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅಷ್ಟಕ ವರ್ಗದಲ್ಲಿ ಶನಿ ಸಂಚಾರದ ಬಿಂದುಗಳನ್ನು ಗಮನಿಸಿದಾಗ ಆಯಾ ಸ್ಥಾನದ ಬಿಂದುಗಳು ಕಡಿಮೆ ಅಂದರೆ 4ಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ನಿಮಗೆ ತೊಂದರೆ ಆಗುತ್ತೆ 7.5ನಲ್ಲಿ. ಅಥವಾ ಅದಕ್ಕಿಂತ ಹೆಚ್ಚಿತ್ತು ಅಂದರೆ 7.5 ಖಂಡಿತ ನಿಮಗೆ ಅವಯೋಗವನ್ನು ತಂದುಕೊಡೋದಿಲ್ಲ. ಎಷ್ಟೋ ವಿಚಾರಗಳಿದ್ದಾವೆ, ಅದೆಲ್ಲವನ್ನು ನಾವು ಗಮನಿಸಬೇಕು. ಯಾರಿಗೋ ಒಬ್ಬರಿಗೆ ಇಬ್ಬರಿಗೆ 10 ಜನದಲ್ಲಿ ಕೆಡಕಾಯಿತು ಅಂತ ಹೇಳಿ ನನಗೂ ಕೆಡಕಾಗತ್ತೆ ಅಂತ ಅಂದ್ಕೊಳ್ತಕ್ಕಂತಹದ್ದು ಮಾನಸಿಕ ಭ್ರಮೆ. ಆ ಮಾನಸಿಕ ಭ್ರಮೆಯಿಂದ ಆಚೆ ಬಂದು ಜೀವನವನ್ನು ಮುಂದುವರಿಸ್ಕೊಳ್ತಾ ಹೋಗಿ. ತಮ್ಮೆಲ್ಲರಿಗೂ ಸಹ ಶುಭವಾಗಲಿ. ಇನ್ನು ಮಾರ್ಚ್ ತಿಂಗಳಲ್ಲಿ ನಿಮಗೊಂದು ಸ್ವಲ್ಪ ಶತ್ರುಕಾಟಗಳಿರುತ್ತೆ, ಇದು ಒಂದೇ ನಿಮಗೆ ಮೈನಸ್ ಪಾಯಿಂಟು. ಕುಂಭರಾಶಿಯವರಿಗೆ ಸ್ವಲ್ಪ ಜಾಗೃತಿಯಾಗಿದ್ದು ನಿಮ್ಮ ಜೀವನವನ್ನು ಮುಂದುವರಿಸ್ಕೊಂಡು ಹೋಗೋದು ತುಂಬಾ ಒಳ್ಳೆಯದಾಗಿರುತ್ತೆ. ಶತ್ರುಕಾಟಗಳು ಏನೇ ಇರಲಿ ದೇವರ ನಾಮಸ್ಮರಣೆಗಳನ್ನು ಮಾಡ್ತಾ ಇರಬೇಕು, ದೇವರ ಪೂಜೆಗಳನ್ನು ಮಾಡ್ತಾ ಇರಬೇಕು. ಮೊದಲನೇದಾಗಿ ನಾವು ಎಲ್ಲ ವಿಚಾರಗಳನ್ನು ಗಮನಿಸೋದಕ್ಕಿಂತ ಮುಂಚಿತವಾಗಿ ಸಾಮಾಜಿಕವಾಗಿ ನಾವು ಒಂದಿಷ್ಟು ರೆಸ್ಪಾನ್ಸಿಬಿಲಿಟೀಸ್ನ ತಗೊಂಡು ಒಳ್ಳೆಯ ರೀತಿಯಾದಂತಹ ಮನುಷ್ಯರಾಗಿ ನಾವು ಬದುಕಬೇಕು. ಹಾಗಾಗಿ ಈ ಒಂದು ತಿಂಗಳಲ್ಲಿ ಅಲ್ಲ, ಪ್ರತಿ ತಿಂಗಳಲ್ಲೂ ನಾ ಹೇಳೋ ಹಾಗೆ ಮೊದಲನೇದಾಗಿ ಸಾಮಾಜಿಕ ಪರಿಹಾರ, ಅದಾದ ನಂತರದಲ್ಲಿ ಒಂದು ಆಧ್ಯಾತ್ಮಿಕ ಪರಿಹಾರ. ಸಾಮಾಜಿಕ ಪರಿಹಾರ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಆದರೂ ಸಹ ನಾನು ಪ್ರತಿ ಬಾರಿ ನಾನು ಹೇಳ್ತೀನಿ, ಪ್ರತಿಯೊಬ್ಬರೂ ಅಷ್ಟೇ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ವಾತಾವರಣವನ್ನು ರಕ್ಷಿಸ್ಕೊಳ್ಳಿ. ಪ್ರಕೃತಿಯನ್ನು ಉಳಿಸಿ, ಪ್ರಕೃತಿಯನ್ನು ಕಾಪಾಡಿಕೊಂಡು ಪ್ರಕೃತಿಯಲ್ಲಿರ್ತಕ್ಕಂತಹ ಇನ್ನಿತರ ಜೀವಜಂತುಗಳನ್ನು ನಮ್ಮ ಒಂದು ಲಾಲಸೆಗೆ ಉಪಯೋಗಿಸ್ಕೊಳ್ಳದೆ ಅವುಗಳ ಬದುಕನ್ನು ಅವುಗಳನ್ನು ನಡೆಸ್ಕೊಂಡು ಹೋಗೋದಕ್ಕೆ ಬಿಟ್ಬಿಡೋಣ.
ಅದರಿಂದ ದೈವವೂ ಸಹ ನಮ್ಮನ್ನು ಮೆಚ್ಚಿಕೊಳ್ಳುತ್ತೆ. ನಿಮ್ಮ ಸುತ್ತಮುತ್ತ ಇರುವಂಥ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸಿ, ಅದರಿಂದ ಮುಂದಿನ 4-6 ವರ್ಷಗಳಲ್ಲಿ ಅದು ಬೆಳೆದು ನಿಂತು ಹೂಗಳನ್ನು, ಹಣ್ಣುಗಳನ್ನು, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಆಸರೆಯನ್ನು, ಆಹಾರವನ್ನು ನೀಡುತ್ತೆ. ಅದರಿಂದ ದೇವರು ಸಹ ಮತ್ತೊಮ್ಮೆ ನಿಮ್ಮನ್ನು ಮೆಚ್ಚಿಕೊಳ್ತಾನೆ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಈ ಇನ್ನೇನು ಬಿರು ಬೇಸಿಗೆಯ ಕಾಲ ಶುರುವಾಗ್ತಾ ಇದೆ, ಎಲ್ಲ ಕಡೆ ನೀರಿಗೆ ಹಾಹಾಕಾರ ಶುರುವಾಗುತ್ತೆ. ಅಂತಹ ಸಂದರ್ಭದಲ್ಲಿ ಎಲ್ಲೂ ಸಹ ತೊಂದರೆಯಾಗದ ರೀತಿಯಲ್ಲಿ ಜೀವನವನ್ನು ಕಟ್ಕೊಳ್ಬೇಕು, ಜೀವನವನ್ನು ಚೆನ್ನಾಗಿಟ್ಕೊಳ್ಬೇಕು ಅಂತ ಅಂದ್ಕೊಂಡಂಥವರು, ದೇವರ ಆಶೀರ್ವಾದವನ್ನು ಪಡ್ಕೊಳ್ಬೇಕು ಅಂತ ಅಂದ್ಕೊಂಡಿರುವಂಥವರು ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನು ಇಡ್ತಾ ಬನ್ನಿ. ಅದರಿಂದ ಇಡೀ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಎಷ್ಟೋ ಉಪಕಾರವಾಗ್ತದೆ. ಕುಡಿಯೋಕ್ಕೆ ನೀರಿಲ್ಲದೆ ಅಲೆದಾಡುವಂತಹ ಪ್ರಾಣಿಗಳಿಗೆ ಎಲ್ಲೋ ಒಂದು ಕಡೆ ನೀರಿನ ಸೆಲೆ ಕಾಣ್ತು ಅಂತ ಹೇಳಿದ್ರೆ ಅದು ಎಷ್ಟೋ ಅದರ ಉತ್ತಮವಾದ ಜೀವನವನ್ನು ನಡೆಸ್ಕೊಂಡು ಹೋಗೋದಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ಎಷ್ಟೋ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ನಿಮ್ಮಿಂದ ಸಹಾಯವಾಗುತ್ತೆ. ಅದನ್ನು ನೋಡಿದಂತಹ ಪರಮೇಶ್ವರನು ಖಂಡಿತವಾಗಿಯೂ ಮೆಚ್ಚುತ್ತಾನೆ. ಹೀಗಿದ್ದರೂ ಈ ತಿಂಗಳೇ ಇರುವಂಥದ್ದು ಮಹಾಶಿವರಾತ್ರಿ ಬಂತ, ಭಕ್ತವತ್ಸಲನನ್ನು ಮೆಚ್ಚಿಸೋದಕ್ಕೆ ತುಂಬ ಕಷ್ಟವೇನು ಪಡಬೇಕಾಗಿಲ್ಲ. ನಾವು ಅವನನ್ನು ಮೆಚ್ಚಿಸೋದಕ್ಕಿಂತ ನಮ್ಮ ಜೀವನವನ್ನೇ ಸರಿಯಾದ ಕ್ರಮದಲ್ಲಿ, ಸರಿಯಾದ ದಾರಿಯಲ್ಲಿ ನಾವು ರೂಪಣೆ ಮಾಡ್ಕೊಳ್ತಾ ಹೋದರೆ ಎಲ್ಲವೂ ಸಹ ಆ ಭಗವಂತನ ಲೀಲೆಯೇ ಇದ್ದ ಹಾಗೆ ಇರುತ್ತೆ ಅಲ್ವಾ. ಆ ದೇವರನ್ನು ಮೆಚ್ಚಿಸೋ ಕೆಲಸಕ್ಕಿಂತ ದೇವರು ಮೆಚ್ಚಿಕೊಳ್ಳುವಂತಹ ಕ್ರಿಯೆಗಳು ನಮ್ಮ ಬದುಕಿನಲ್ಲಿ ಆಗಲಿ. ಅದರಿಂದ ಭಗವತ್ ಆಶೀರ್ವಾದಗಳು, ಭಗವತ್ ಕೃಪಾಪೋಷಿತ ದೃಷ್ಟಿಗಳು ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಕೇಳ್ಕೊಳ್ತಾ, ಆಧ್ಯಾತ್ಮಿಕವಾದ ಪರಿಹಾರ ಶ್ರೀ ನೃಸಿಂಹಾಷ್ಟಕವನ್ನು ಈ ತಿಂಗಳು ಪಠಣ ಮಾಡಿಕೊಳ್ತಾ ಬನ್ನಿ. ಕುಂಭರಾಶಿಯವರು ನೃಸಿಂಹಾಷ್ಟಕದ ಪಠಣ ನಿಮ್ಮೆಲ್ಲರಿಗೂ ಶ್ರೀರಕ್ಷೆಯಾಗಿ ಕೆಲಸ ಮಾಡುತ್ತೆ. ಈ ಆಧ್ಯಾತ್ಮಿಕ ಪರಿಹಾರದ ಜೊತೆಗೆ ಸಾಮಾಜಿಕ ಪರಿಹಾರ ಎರಡನ್ನೂ ಮಾಡಿಕೊಳ್ಳಿ, ಇನ್ನಷ್ಟು ಶುಭ ಫಲಗಳು ನಿಮಗೆ ಉಂಟಾಗಲಿ ಅಂತ ಹೇಳ್ತಾ, ಕುಂಭರಾಶಿಯವರ ಈ ಒಂದು ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.